ನಮಸ್ತೆ ಸ್ನೇಹಿತರೆ, ಇವತ್ತಿನ ರೆಸಿಪಿ ಮಟನ್ ಬೋಟಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಅರ್ಧ ಕೆಜಿ ಬೋಟಿ, 2 ಈರುಳ್ಳಿ, 3 ರಿಂದ 4 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಕಪ್ನಷ್ಟು ಪುದೀನ, ಅರ್ಧ ಕಪ್ನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನು ಮಟನ್ ಮಸಾಲ ಹಾಗೂ 1/4 ಟೇಬಲ್ ಸ್ಪೂನ್ ಅರಿಶಿನ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಕುಕ್ಕರಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಲೈಟ್ ಗೋಲ್ಡನ್ ಬ್ರೌನ್ ಆದಮೇಲೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋದ್ಮೇಲೆ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿರೋಂಥ ಮಟನ್ ಬೋಟಿನ ಹಾಕ್ಕೊಳ್ಳಿ. ಹಾಕಿ 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ. 2 ನಿಮಿಷ ಬೋಟಿನ ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ 2 ರಿಂದ 3 ನಿಮಿಷ ಮುಚ್ಚಬೇಡಿ. 2 ರಿಂದ 3 ನಿಮಿಷ ಆಗಿದೆ. ಇನ್ನೊಂದ್ಸತಿ ನೀಟಾಗಿ ತಿರುಗಿಸಿ ನೀರು ಹಾಕಕ್ಕೆ ಹೋಗಬೇಡಿ. ಮುಚ್ಚಿ 3 ರಿಂದ 4 ವಿಷಲ್ ಕೂಗಿಸಿ. ಕುಕ್ಕರ್ ವಿಷಲ್ ಕೂಗಿದೆ. ಈ ಟೈಮಲ್ಲಿ ಒಂದು ಫ್ರೈ ಪ್ಯಾನ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸಿಡಿಯುವಾಗ ಈರುಳ್ಳಿ ಹಾಕಿ ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ನೀಟಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿ ನೀಟಾಗಿ ಹುರ್ಕೊಳ್ಳಿ. ಈರುಳ್ಳಿ ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 3 ರಿಂದ 4 ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಹುರ್ಕೊಳ್ಳಿ. 1 ನಿಮಿಷ ನೀಟಾಗಿ ಹುರಿದ್ಮೇಲೆ ಬೇಯಿಸ್ಕೊಂಡಿರುವಂಥ ಮಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಬೋಟಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ತೆಗೆದಿಟ್ಕೊಂಡಿರೋಂಥ ಅರಿಶಿನದ ಪುಡಿ, ಖಾರದ ಪುಡಿ ಹಾಗೂ ಮಟನ್ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಕುದಿಯುವಾಗ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಕುದಿಯುವಾಗ ಒಂದು ಅರ್ಧ ಒಳನಷ್ಟು ನಿಂಬೆ ರಸ ಹಿಂಡ್ಕೊಳ್ಳಿ. ನಿಂಬೆ ರಸ ಬದಲು ಒಂದು ಸಣ್ಣದೊಂದು ಟೊಮೊಟೊ ಕೂಡ ಯೂಸ್ ಮಾಡ್ಬೋದು. ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ. ಖಾರ ಇನ್ನೊಂದು ಸ್ವಲ್ಪ ನಾನು ಹಸಿಮೆಣಸಿನ್ಕಾಯಿ ಹಾಗೂ 1 ಸ್ಪೂನ್ನಷ್ಟು ಅಚ್ಕಾರದ ಪುಡಿ ಯೂಸ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು. ಖಾರ ಇನ್ನೂ ಬೇಕು ಅನ್ನೋ ಅಂಥವ್ರು ಬೇಕಾದರೆ ಖಾರ ಹಾಕಿ. ನಾನಿಲ್ಲಿ ಹಾಕ್ತಾ ಇಲ್ಲ. ಉಪ್ಪು ಮತ್ತು ಖಾರ ಎರಡೂ ನೋಡಿ ಉಪ್ಪು ಬೇಕನ್ಸಿದ್ರೆ ಈ ಟೈಮಲ್ಲಿ ಸರಿ ಮಾಡಿ. ಉಪ್ಪು ಹುಳಿ ಖಾರ ಎಲ್ಲ ಅಡ್ಜಸ್ಟ್ ಮಾಡಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು 10 ರಿಂದ 15 ನಿಮಿಷ ಬೇಯಿಸಿ. ಮುಚ್ಚಿ 10 ರಿಂದ 15 ನಿಮಿಷ ಬೇಯಿಸಿ. ಮಧ್ಯದಲ್ಲಿ ಸ್ವಲ್ಪ ಕೈ ಆಡ್ತಾ ಇರಿ. ತಳ ಹತ್ತದೇ ಇರೋದು ನೋಡ್ಕೊಳ್ಳಿ. ಬೋಟಿ ಫ್ರೈ ಬೇಯಲಿ. ಅಷ್ಟೊತ್ತಿಗೆ ನಾವು
ಇನ್ನೊಂದು ಒಲೆ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಇನ್ನೊಂದು ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫುಲ್ಲು ಬ್ರೌನಿಷ್ ಆಗೋವರೆಗೂ ಹುರ್ಕೊಳ್ಳಿ. ಆನಿಯನ್ ಮಟನ್ ಬೋಟಿ ಫ್ರೈ ಮಾಡೋದು ತುಂಬ ಸಿಂಪಲ್ಲು ಸ್ನೇಹಿತರೆ. ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷದೊಳಗೆ ಆಗೋಗುತ್ತೆ. ಏನಂದರೆ ಮಟನ್ ಬೇಯೋಕ್ಕೆ ಒಂದು 5 ನಿಮಿಷ, ಹಾಗೂ ಮಸಾಲೆ ಎಲ್ಲ ಕೂಡಿಸಿ ಫ್ರೈ ಮಾಡೋಕ್ಕಿಟ್ಟಾಗ ಅವಾಗ ಒಂದು 10 ನಿಮಿಷ. ಹಾಗಾಗಿ ಒಂದು 10ರಿಂದ 20 ನಿಮಿಷದೊಳಗೆಲ್ಲ ಇದು ಫ್ರೈ ಆಗೋಗುತ್ತೆ. ನೋಡಿ ಫುಲ್ ಬ್ರೌನಿಷ್ ಆಗಿದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಮಟನ್ ಒಳಗೆ ಫುಲ್ ಡೀಪ್ ಫ್ರೈ ಮಾಡ್ಕೊಂಡು ಅಂತ ಬ್ರೌನಿಷ್ ಆಗಿ ಹುರ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿ. 2 ನಿಮಿಷ ಆಗಿದೆ. ಆನಿಯನ್ ಬೋಟಿ ಫ್ರೈ ರೆಡಿ ಆಗಿದೆ ಸ್ನೇಹಿತರೆ. ಸಿಂಪಲ್ ಆನಿಯನ್ ಮಟನ್ ಬೋಟಿ ಫ್ರೈ ರೆಡಿ ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.